ಓಂ. ವಚನ ಶ್ರೀ ದೇವಿ ಮಹಾತ್ಮೆ. ಕಾಳಿಕಾ ಪುರಾಣೋಕ್ತ ವಚನ ಶ್ರೀ ದೇವಿ ಮಹಾತ್ಮೆ ಪಾರಾಯಣ ಕ್ರಮ ಹಾಗೂ ಮಹಿಷಾಸುರಮರ್ಧಿನಿ ಸ್ತೋತ್ರ ಸಹಿತ. ಲೇಖಕರು ಶಾಂತಿಪ್ರಿಯ. ಪ್ರಕಾಶಕರು ಶ್ರೀ ಗಣೇಶ ಪ್ರಕಾಶನ, ಬೆಂಗಳೂರು. ಅಧ್ಯಾಯ 17. ಶಿವ ಪಾರ್ವತಿ ಸಂವಾದ. ಹಿಮವಂತ ಮೇನಾ ದಂಪತಿಗಳಿಗೆ ಲೋಕಮಾತೆ ಆದಿಶಕ್ತಿ ಮಗುವಾಗಿ ಪಾರ್ವತಿ ಎಂದು ಜನಿಸಿದಳು. ಎಲ್ಲರ ದುಃಖವನ್ನು ನಿವಾರಿಸುವ ಪಾರ್ವತಿ ಇಂದು ಸಾಮಾನ್ಯ ಮಕ್ಕಳಂತೆ ಅಳತೊಡಗಿದ್ದಳು. ಇಡೀ ಅರಮನೆಯು ಪುಟ್ಟ ಪಾರ್ವತಿಯನ್ನು ಕಂಡು ಕಿಲಕಿಲ ನಕ್ಕಿತು. ಹೆಣ್ಣು ಮಕ್ಕಳಿಗಂತೂ ಸಡಗರ. ಮಗುವನ್ನು ತಾನೆತ್ತಿ ಮುದ್ದಾಡಬೇಕು ಎಂದು ಸಾಲುಗಟ್ಟಿ ನಿಂತರು. ಹಿಮವಂತನ ಆನಂದ ಹೇಳತೀರದು. ಋಷಿಮುನಿಗಳನ್ನು ರಾಜಗುರುಗಳನ್ನು ಬರಮಾಡಿ ಮಗುವಿಗೆ ಶುಭ ದಿನದಲ್ಲಿ ಪಾರ್ವತಿ ಎಂದು ನಾಮಕರಣ ಮಾಡಿದನು. ಗಿರಿಜೆ ಎಂದೂ ಕರೆದರು. ಮೇನಾ ತಾಯಿಯಾಗಿ ಮಗಳನ್ನು ಉಮಾ ಎಂದು ಕರೆದಳು. ತಂದೆ ಪಾರ್ವತಿಗೆ ಎಲ್ಲ ವಿದ್ಯೆಗಳನ್ನು ಕಲಿಸಲು ತಕ್ಕವನಾದ ಗುರುವನ್ನು ಗೊತ್ತು ಮಾಡಿದನು. ಎಳೆಯ ವಯಸ್ಸಿಗೆ ಪಾರ್ವತಿ ಘನಶೂಲಿ ಕೈಲಾಸಪತಿಯಾದ ಈಶ್ವರನ ಪರಮ ಭಕ್ತಳಾದಳು. ಅವಳಿಗೆ ಸಕಲ ವಿದ್ಯೆಗಳೂ ಕರಗತವಾದವು. ಹಾಗೆ ನೋಡಿದರೆ ಅವಳೇ ವಿದ್ಯಾಧಿದೇವತೆಯಾಗಿದ್ದಳು. ತಂದೆಗೆ ಹಿಗ್ಗೋ ಹಿಗ್ಗು. ಮಗಳು ಸಕಲ ವಿದ್ಯಾಪಾರಾಂಗತಳಾಗಿ ವೇದ ಶಾಸ್ತ್ರಗಳನ್ನು ಬಲ್ಲವಳಾದಳು. ಪಾರ್ವತಿಯ ಆಟ ಪಾಠಗಳನ್ನು ನೋಡುತ್ತಾ ಹಿಮವಂತ ಮೇನಾದೇವಿಯರು ಸಂತೋಷದಿಂದ ಕಾಲ ಕಳೆಯುತ್ತಿದ್ದರು. ಹೀಗಿರಲು ಒಂದು ದಿನ ತ್ರಿಲೋಕ ಸಂಚಾರಿಗಳಾದ ನಾರದ ಮಹಾಮುನಿಗಳು ಹಿಮವಂತನ ಮನೆಗೆ ಬಂದರು. ಹಿಮವಂತನು ಮಹರ್ಷಿಗಳನ್ನು ಆದರದಿಂದ ಬರಮಾಡಿಕೊಂಡು ಉಚಿತಾಸನವಿತ್ತು ಅರ್ಘ್ಯ ಪಾದ್ಯಾದಿಗಳನ್ನು ನೀಡಿ ಸತ್ಕರಿಸಿದನು. ಬಳಿಕ ನಾರದರ ಕುಶಲವನ್ನು ವಿಚಾರಿಸಿ ಮಗಳು ಪಾರ್ವತಿಯನ್ನು ಅವರಿಗೆ ಪರಿಚಯಿಸಿದನು. ನಾರದರು ತಿಳಿಯದ ಜಗನ್ಮಾತೆಯೇ, ಆದರೆ ಲೋಕಕ್ಕೆ ವ್ಯವಹಾರ ತಿಳಿಯಬೇಕಲ್ಲವೇ? ಪಾರ್ವತಿಯು ನಾರದರಿಗೆ ಸಾಷ್ಟಾಂಗವೆರಗಿದಳು. ನಾರದರು ಪಾರ್ವತಿಯನ್ನು ಆಶೀರ್ವದಿಸಿದರು. ಹಿಮಗಿರಿ ರಾಜನು ನಾರದರಲ್ಲಿ ಮಾತನಾಡಿ, ತಾವು ಸಕಲವನ್ನೂ ಬಲ್ಲವರು. ನನ್ನ ಮಗಳಾದ ಪಾರ್ವತಿಯು ಮುಂದೆ ದೊಡ್ಡವಳಾದ ಮೇಲೆ ಯಾರ ಕೈ ಹಿಡಿಯುವಳೆಂದು ತಿಳಿಸುವಿರಾ ಎಂದು ಪ್ರಶ್ನಿಸಿದನು. ನಾರದರು ಪಾರ್ವತಿಯ ಹಸ್ತವನ್ನು ಪರೀಕ್ಷಿಸಿ ತುಸು ಸಮಯದ ನಂತರ, ಅಯ್ಯ ಹಿಮವಂತ, ಈಕೆ ಪರಮಭಾಗ್ಯವಂತೆ. ಪ್ರಪಂಚದಲ್ಲೇ ಮಹಾಮಹಿಮನಾದವನ ಕೈ ಹಿಡಿದು ಗಂಡನ ಮನೆಯಲ್ಲಿ ಸುಖವಾಗಿರುವಳು. ಗಂಡನ ಪ್ರೇಮ ಈಕೆಗೆ ಸದಾ ಲಭಿಸುತ್ತದೆ. ಪತಿಯು ಉತ್ತಮನಿರುತ್ತಾನೆ. ಆದರೆ ಎಂದು ಅಷ್ಟಕ್ಕೆ ನಿಲ್ಲಿಸಿದರು. ನಾರದರು ಮುಂದೆ ಮಾತನಾಡದಿರಲು ಹಿಮವಂತನಿಗೆ ಕಳವಳವಾಯಿತು. ಹೇಳಿ ಮಹರ್ಷಿಗಳೇ, ನಿಲ್ಲಿಸಿದಿರೇಕೆ ಎಂದನು. ಆಗ ನಾರದರು, ಹಿಮವಂತ, ನಿನ್ನ ಮಗಳ ಕೈರೇಖೆಯೊಂದು ಆಕೆಯ ಪತಿ ಯೋಗಿಯೂ ವಿರಾಗಿಯೂ ಅರೆನಗ್ನನೂ ಸ್ವತಂತ್ರನೂ ಆಗಿದ್ದು ತಂದೆ ತಾಯಿಗಳಿಲ್ಲದವನು ಅಮಂಗಳಕಾರಕ ವಸ್ತ್ರಗಳನ್ನು ಧರಿಸಿರುವವನು ಎಂದು ಸೂಚಿಸುತ್ತದೆಯಲ್ಲ ಎಂದರು. ನಾರದರ ಮಾತುಗಳನ್ನು ಕೇಳಿ ಹಿಮವಂತನಿಗೆ ಅಪಾರ ದುಃಖವಾಯಿತು. ಮೇನಾದೇವಿಯಂತೂ ಕುಸಿದು ಬಿದ್ದಳು. ಇಬ್ಬರೂ ಸ್ವಲ್ಪ ಹೊತ್ತಿನಲ್ಲಿ ಚೇತರಿಸಿಕೊಂಡರು. ಪಾರ್ವತಿಗೆ ನಾರದರ ವರ್ಣನೆ ಕೇಳಿದ ಬಳಿಕ ತನ್ನ ಪತಿ ತಾನು ಮೆಚ್ಚಿರುವ ಶಿವನೆಂಬುದು ಅರ್ಥವಾಗಿ ಹೋಯಿತು. ಹಿಮವಂತನು, ನಾರದರೇ, ಯಾವನೋ ಬೈರಾಗಿಗೆ ಕೊಡಲು ನಾನು ಮಗಳನ್ನು ಹೆತ್ತೆನೆ. ಇದರ ಬದಲು ನನಗೆ ಮಕ್ಕಳೇ ಇಲ್ಲದಿದ್ದರೆ ಎಷ್ಟೋ ಚೆನ್ನಾಗಿರುತ್ತಿತ್ತು. ಈ ಗಂಡಾಂತರದಿಂದ ಪಾರಾಗಲು ಬೇರೆ ಮಾರ್ಗವಿದೆಯೇ? ಹೇಳಿ ನಾರದರೇ ಎಂದು ಗೋಗರೆದನು. ನಾರದರು ಕಸಿವಿಸಿಕೊಂಡು, ಹಿಮವಂತನೇ, ನೀನು ಕೇಳಿದೆಯಲ್ಲ ಎಂದು ಹೇಳಿದೆನಪ್ಪ. ನಾನು ನುಡಿದುದು ಪರಮಸತ್ಯ. ಅದು ಬ್ರಹ್ಮ ನಿಯಾಮಕವಾಗಿರುವುದರಿಂದ ತಪ್ಪಿಸಿಕೊಳ್ಳಲಾಗುವುದಿಲ್ಲ. ಇಷ್ಟಕ್ಕೂ ನೀನು ಹೆದರುವ ದುಃಖಿಸುವ ಕಾರಣವಿಲ್ಲ. ಪಾರ್ವತಿಯ ಪತಿ ಸಾಮಾನ್ಯನಲ್ಲ, ಸಾಕ್ಷಾತ್ ಶಿವನು ಎಂಬುದಾಗಿ ತಿಳಿ. ಶಿವನು ಲೋಕನಾಯಕನು. ಅವನನ್ನು ಅಸಂಖ್ಯಾತ ಭಕ್ತರು ನಿತ್ಯವೂ ಪೂಜಿಸುತ್ತಾ ಅವನ ಕೃಪೆಗೆ ಪಾತ್ರರಾಗಲು ನೋಡುತ್ತಿರುತ್ತಾರೆ.
ಶಿವ ಭಗವಂತ ಭಕ್ತರ ಕೋರಿಕೆಗಳನ್ನು ಈಡೇರಿಸಲು ಅವತಾರವೆತ್ತುತ್ತಿರುತ್ತಾನೆ. ಶಿವನು ನಿನ್ನ ಅಳಿಯನಾದರೆ ನಿನಗೆ ಹೆಮ್ಮೆಯಲ್ಲವೇ? ಮರುಮಾತಾಡದೆ ಶಿವನಿಗೆ ನಿನ್ನ ಮಗಳನ್ನು ಕೊಟ್ಟು ವಿವಾಹ ಮಾಡು. ಶಿವಕರುಣೆಯಿಂದ ನಿನ್ನ ಬಾಳು ಸಾರ್ಥಕವಾಗುವುದು. ಶಿವನು ಹಾಗೆ ಸುಮ್ಮನೆ ಒಲಿಯುವವನೂ ಅಲ್ಲ. ಈಗಂತೂ ದುಃಖಿತನಾಗಿ ತಪಸ್ಸಿಗೆ ಕುಳಿತಿದ್ದಾನೆ. ಪಾರ್ವತಿಯೂ ತಪಸ್ಸು ಮಾಡಿಯೇ ಅವನನ್ನು ಒಲಿಸಿಕೊಳ್ಳಲಿ ಎಂದರು. ಗಿರಿರಾಜನು ದುಃಖಗೊಂಡು, ನೋಡಿದಿರಾ, ಈಗಾಗಲೇ ಶಿವನು ದಾಕ್ಷಾಯಿಣಿಯನ್ನು ಕಳೆದುಕೊಂಡು ಪತ್ನಿಹೀನನಾಗಿ ತಪಸ್ಸು ಮಾಡುತ್ತಿದ್ದಾನೆ. ದೇವಾದಿದೇವತೆಗಳಿಗೆ ಅವನು ಕಾಣಿಸಿಕೊಳ್ಳುವುದಿಲ್ಲವೆಂದ ಮೇಲೆ ನನ್ನ ಮಗಳ ತಪಸ್ಸಿಗೆ ಅವನು ಒಲಿಯುವನೇ? ಅವನು ದಾಕ್ಷಾಯಿಣಿಯನ್ನೇ ಪತ್ನಿಯನ್ನಾಗಿ ಪಡೆಯಬೇಕೆಂದು ಹೇಳಿರುವನಂತೆ. ಶಿವನು ತಪಸ್ಸು ಬಿಡುವುದು ಎಂದು, ನನ್ನ ಮಗಳನ್ನು ಅವನು ತಾನೇ ಕೈ ಹಿಡಿಯುವನೆಂದು ಏನು ನಂಬಿಕೆ? ನಾರದರೆ, ಬೇರೆ ಏನಾದರೂ ಉಪಾಯ ಹೇಳಿ. ಸರ್ವಸಂಗ ಪರಿತ್ಯಾಗ ಮಾಡಿರುವ ಶಿವನು ನನ್ನ ಮಗಳಿಗೆ ವರನೇ ಅಲ್ಲ ಎಂದನು. ಬಳಿಕ ನಾರದರು, ಅಯ್ಯ ಗಿರಿರಾಜ, ಶಿವನನ್ನು ನೀನು ತಿಳಿದಿಲ್ಲ. ಅವನು ಸಕಲರಿಗೂ ಸಿರಿ ಸಂಪದಗಳನ್ನು ಆಯುರಾರೋಗ್ಯವನ್ನು ಕೊಡುವ ಪರಮಾತ್ಮ. ಪಾರ್ವತಿ ಅವನಿಗೆ ತಕ್ಕ ಹೆಂಡತಿಯಾಗುವಳು. ಶಿವನಾದರೂ ಪಾರ್ವತಿಯನ್ನು ಬಿಟ್ಟು ಯಾರನ್ನೂ ಮದುವೆಯಾಗನು. ಅಷ್ಟೇಕೆ, ನಿನ್ನ ಮಗಳ ಮನಸ್ಸಿನಲ್ಲೂ ಶಿವನು ತಾನೇ ಇರುವುದು. ಶಿವನು ಪಾರ್ವತಿಯನ್ನು ಮದುವೆಯಾಗಿ ಅರ್ಧನಾರೀಶ್ವರನೆಂದು ಖ್ಯಾತಿವೆತ್ತುವನು. ಇದು ನಿಶ್ಚಯ. ಹೋಗಲಿ, ಇಷ್ಟಕ್ಕೂ ನಿನ್ನ ಮಗಳಾದ ಪಾರ್ವತಿ ಯಾರೆಂದು ತಿಳಿದೆ? ನಿನ್ನ ಕಣ್ಣಿಗೆ ಅವಳು ಪುಟ್ಟ ಹುಡುಗಿಯಷ್ಟೆ ಎಂದು ಹೇಳಿ ಬಳಿಕ ಹಿಮವಂತನ ಕಿವಿಯಲ್ಲಿ, ಹಿಮವಂತ, ಈ ನಿನ್ನ ಪುತ್ರಿ ಪಾರ್ವತಿ ಸಾಕ್ಷಾತ್ ದಾಕ್ಷಾಯಿಣಿ. ಹಿಂದೆ ಯಜ್ಞದಲ್ಲಿ ತನ್ನ ಪತಿಗೆ ತಂದೆಯಿಂದಾದ ಅವಮಾನ ಸಹಿಸಲಾರದೆ ಅಗ್ನಿ ಪ್ರವೇಶ ಮಾಡಿದ ಸತಿಯೇ ನಿನ್ನ ಮಗಳಾಗಿ ಜನಿಸಿದ್ದಾಳೆ. ಈಗಲಾದರೂ ನಂಬುವೆಯಾ? ಈಕೆಗೆ ಶಿವನೇ ಪತಿ ಎಂದರು. ನಾರದರ ಮಾತುಗಳನ್ನಾಲಿಸಿದ ಹಿಮವಂತ ಮೇನಾದೇವಿಯರು ನಿಶ್ಚಿಂತರಾದರು. ನಾರದರು ಹಿಮವಂತನ ಆತಿಥ್ಯವನ್ನು ಸ್ವೀಕರಿಸಿ ಸ್ವರ್ಗಲೋಕ ಕುರಿತು ಹೊರಟು ಹೋದರು. ಒಂದು ದಿನ ಮೇನಾದೇವಿಯು ತನ್ನ ಪತಿಯ ಬಳಿ ಮಾತನಾಡುತ್ತಾ, ಸ್ವಾಮಿ, ನನ್ನ ಮಗಳು ಜಗದೇಕ ಸುಂದರಿ. ನಾರದರು ಹೇಳಿದಂತೆ ಶಿವನು ಅವಳಿಗೆ ತಕ್ಕ ವರನೇನೂ ಅಲ್ಲ. ರಾಜಕುಮಾರಿಯಾಗಿ ಹುಟ್ಟಿದವಳು ಭಿಕ್ಷುಕನ ಕೈ ಹಿಡಿಯಬೇಕೆ? ಆಲೋಚಿಸಿ ಸ್ವಾಮಿ. ದಯವಿಟ್ಟು ನನ್ನ ಮಗಳನ್ನು ಅಂಥವನಿಗೆ ಕೊಡದೆ ಸುಂದರನೂ ವಿದ್ಯಾವಂತನೂ ಆದ ರಾಜಕುಮಾರನೊಬ್ಬನಿಗೆ ಕೊಟ್ಟು ಲಗ್ನ ಮಾಡಿರಿ ಎಂದು ಹೇಳಿದಳು. ಮೇನಾದೇವಿ ತಾಯಿಯಾಗಿ ಹೇಳುತ್ತಿರುವುದು ಸಾಧುವೆನಿಸಿದ್ದರೂ ಹಿಮವಂತನು ಶಿವನ ಮಹಿಮೆಯನ್ನು ಬಲ್ಲವನಾಗಿದ್ದನು. ಅವನು ತನ್ನ ಹೆಂಡತಿಗೆ, ಮೇನಾ, ಪಾರ್ವತಿಗೆ ಶಿವನೇ ತಕ್ಕ ಪತಿ ಎಂದು ನಾರದರು ಹೇಳಿದ್ದು ಕೇಳಲಿಲ್ಲವೇ? ನಾರದರು ದೇವಮುನಿಗಳು. ಅವರು ಹೇಳಿದ ಮಾತು ಎಂದೂ ಸುಳ್ಳಾಗುವುದಿಲ್ಲ. ಇನ್ನೇಕೆ ತಡ? ಪಾರ್ವತಿಗೆ ಶಿವನನ್ನು ಕುರಿತು ತಪಸ್ಸು ಮಾಡಲು ಹೇಳು. ಒಂದು ವೇಳೆ ಶಿವನು ಪಾರ್ವತಿಯನ್ನು ವರಿಸಿದರೆ ನಮಗೆ ಅದಕ್ಕಿಂತ ಬೇರೇನು ಸುಖ ಬೇಕು? ಶಿವನನ್ನು ಕೈ ಹಿಡಿಯುವುದರಿಂದ ಪಾರ್ವತಿಗೂ ಮಂಗಳವಾಗುತ್ತದೆ. ಹೋಗು, ನೀನು ಚಿಂತಿಸದೆ ಶಿವನ ಪೂಜೆ ಕೈಗೊಳ್ಳಲು ಪಾರ್ವತಿಗೆ ಹೇಳು ಎಂದನು. ಮೇನಾದೇವಿಯು ಗಂಡನ ಮಾತುಗಳನ್ನು ಕೇಳಿ ಇರಬಹುದೆಂದುಕೊಂಡಳು. ಆದರೂ ತನ್ನ ಮಗಳು ಸುಕೋಮಲ ಶರೀರಿಯೂ ಆದ ಪಾರ್ವತಿ ಚಿಕ್ಕ ವಯಸ್ಸಿಗೆ ತಪಸ್ಸು ಮಾಡುತ್ತಾ ಕಾಲ ಕಳೆಯಬೇಕೇ ಎಂದು ದುಃಖಿತಳಾದಳು. ಪಾರ್ವತಿಗೆ ತನ್ನ ತಾಯಿಯು ದುಃಖಿತಳಾಗಿರುವುದು ತಿಳಿದು ಅವಳ ಬಳಿಗೆ ಓಡಿ ಬಂದು, ಅಮ್ಮ, ನೀನು ದುಃಖಿಸುತ್ತಿರುವುದು ತಿಳಿದು ನನಗೆ ನೋವಾಗಿದೆ. ನೀನ್ಯಾಕೆ ದುಃಖಿಸುವೆ? ನಾರದರಂತೆ ಇದ್ದ ಒಬ್ಬ ತೇಜಸ್ವಿ ಬ್ರಾಹ್ಮಣನು ನನ್ನ ಕನಸಿನಲ್ಲಿ ಬಂದು ಶಿವನನ್ನು ಕುರಿತು ತಪಸ್ಸು ಮಾಡಲು ಉಪದೇಶಿಸಿದರು. ನಾನು ಪರಮೇಶ್ವರನನ್ನು ಒಲಿಸಿಕೊಳ್ಳಲು ತಪಸ್ಸು ಮಾಡುತ್ತೇನೆ ಎಂದಳು. ಇದನ್ನು ಕೇಳಿ ಮೇನಾದೇವಿಗೆ ಇನ್ನಷ್ಟು ದುಃಖವಾಗಿ ಅವಳು ಮತ್ತೆ ಪತಿಯಲ್ಲಿಗೆ ಬಂದು ಪಾರ್ವತಿಯ ಕನಸನ್ನು ಕುರಿತು ಹೇಳಿದಳು. ಆಗ ಹಿಮವಂತನು ತಾನೂ ಅಂತಹುದೇ ಒಂದು ಕನಸನ್ನು ಕಂಡೆನೆಂದು ಕನಸಿನಲ್ಲಿ ನಾರದರು ಹೇಳಿದ್ದ ಶಿವನ ಬಳಿಗೆ ತಾನು ತನ್ನ ಮಗಳನ್ನು ಕರೆದುಕೊಂಡು ಹೋಗಿ ದಯಮಾಡಿ ನನ್ನ ಮಗಳ ಸೇವೆಯನ್ನು ಸ್ವೀಕರಿಸು ಎಂದು ಹೇಳಿದೆನೆಂದು, ಬಳಿಕ ಶಿವನು ವಾದ ವಿವಾದಗಳಾದ ಮೇಲೆ ಪಾರ್ವತಿಯ ಸೇವೆಗೆ ಒಪ್ಪಿದನೆಂದು, ಪಾರ್ವತಿ ಶಿವನ ಸೇವೆಯಲ್ಲಿ ನಿರತಳಾದಳೆಂದೂ ತಿಳಿಸಿದನು. ಏಕಕಾಲಕ್ಕೆ ಮಗಳಿಗೂ ಗಂಡನಿಗೂ ಒಂದೇ ತೆರನಾದ ಕನಸು ಬಿದ್ದಿರಬೇಕಾದರೆ ಇದು ಶುಭಪ್ರದವೆಂದು ಮೇನಾದೇವಿ ಹರ್ಷಗೊಂಡಳು. ದಾಕ್ಷಾಯಿಣಿಯು ದಕ್ಷನ ಯಜ್ಞಕುಂಡದಲ್ಲಿ ಹಾರಿಕೊಂಡು ಪ್ರಾಣ ಬಿಟ್ಟ ಬಳಿಕ
ಹೆಂಡತಿ ಇಲ್ಲದ ಶಿವನು ಕೈಲಾಸದಲ್ಲಿರಲಾಗದೆ ಬೈರಾಗಿಯಂತೆ ಅಲೆಯುತ್ತಾ ದಿಗಂಬರನಾಗಿ ತನ್ನ ದುಃಖವನ್ನು ಪರಿಹರಿಸಿಕೊಳ್ಳಲು ಸಮಾಧಿಯಲ್ಲಿ ಕುಳಿತಿದ್ದನು. ಕೆಲಕಾಲದಲ್ಲಿ ಸಮಾಧಿಯಿಂದ ಹೊರಬಂದ ಶಿವನು ಗಂಗಾವತರಣ ತೀರ್ಥಸ್ಥಾನಕ್ಕೆ ಬಂದನು. ಜಗದಂಬೆಯು ಪಾರ್ವತಿ ಎಂಬ ಹೆಸರಿನಿಂದ ಸಮೀಪದಲ್ಲೇ ಹಿಮವಂತನ ಮಗಳಾಗಿ ಹುಟ್ಟಿ 8 ವರ್ಷದ ಕನ್ಯೆಯಾಗಿ ಬೆಳೆಯುತ್ತಿರುವಳೆಂಬುದು ತಿಳಿದು ಶಿವನು ಆನಂದ ತುಂದಿಲನಾದನು. ಗಂಗೆಯು ಹರಿಯುವ ಪವಿತ್ರ ಪ್ರದೇಶದಲ್ಲಿ ಶಂಕರನು ತಪಸ್ಸಿಗೆ ಕುಳಿತು ಜಗನ್ನಿಯಾಮಕನೂ ಆತ್ಮನೂ ಜಿತೇಂದ್ರಿಯನೂ ಆದ ಪರಮಾತ್ಮನನ್ನು ಕುರಿತು ಧ್ಯಾನಿಸುತ್ತಿದ್ದನು. ಶಿವನು ಗಂಗಾವತರಣ ಸ್ಥಳದಲ್ಲಿರುವ ಸಂಗತಿ ತಿಳಿದು ಅವನ ವಾಹನ ನಂದಿಯೇ ಮೊದಲಾದವರು ತಾವೂ ಅಲ್ಲಿ ಬಂದು ನೆಲೆಸಿ ಶಿವನ ದರ್ಶನಕ್ಕಾಗಿ ಕಾದಿದ್ದರು. ಒಂದು ದಿನ ಹಿಮವಂತನು ಗಂಗಾವತರಣ ಸ್ಥಳಕ್ಕೆ ಬಂದಾಗ ಶಿವನು ಧ್ಯಾನಯೋಗದಲ್ಲಿರುವ ವಿಷಯ ತಿಳಿದು ಹಿಗ್ಗಿ ಹೋದನು. ತಾನು ಯಾರನ್ನು ಅಳಿಯನನ್ನಾಗಿ ಮಾಡಿಕೊಳ್ಳಬೇಕೆಂದಿರುವೆನೋ ಆತನು ತನ್ನ ಅರಮನೆಗೆ ಸಮೀಪದಲ್ಲೇ ಇರುವುದಾಗಿ ತಿಳಿದಾಗ ಅರಸುತ್ತಿದ್ದ ಬಳ್ಳಿ ಕಾಲಿಗೆ ತೊಡರಿದಂತಾಗಿತ್ತು. ಹಿಗ್ಗಿ ಹೋದ ಪರ್ವತರಾಜನು ನೇರ ಶಿವನ ಬಳಿಗೆ ಬಂದು, ಪರಮೇಶ್ವರನೇ, ಶಂಕರನೇ, ದಾಕ್ಷಾಯಿಣಿ ಪ್ರಿಯನೇ, ತಪೋನಿರತನೇ, ನಿನ್ನ ಆಗಮನದಿಂದ ನಾನೂ ನನ್ನ ಅರಮನೆಯ ಜನರೆಲ್ಲರೂ ಧನ್ಯರಾದೆವು. ಈ ಸ್ಥಳ ನಿನ್ನ ಪಾದಸ್ಪರ್ಶದಿಂದ ಪುನೀತವಾಯಿತು. ಕಣ್ತೆರೆದು ನೋಡು ಪ್ರಭು, ನಿನ್ನ ಸೇವೆಗೆ ಅವಕಾಶ ಮಾಡಿಕೊಡು ಎಂದು ಬಿನ್ನವಿಸಿದನು. ಹಿಮವಂತನ ಪ್ರಾರ್ಥನೆಯನ್ನು ಆಲಿಸಿದ ಧ್ಯಾನಮಗ್ನ ಶಿವನು ಕಣ್ತೆರೆದು ಮುಗುಳ್ನಗುತ್ತಾ, ಹಿಮವಂತ, ನಿನ್ನ ಮಾತುಗಳಿಂದ ಹರ್ಷಗೊಂಡಿದ್ದೇನೆ. ನಾನು ಪರಮಾತ್ಮನನ್ನು ಧ್ಯಾನಿಸುತ್ತಾ ಇಲ್ಲಿ ಪವಿತ್ರ ಗಂಗಾ ತಟಾಕದಲ್ಲಿ ತಪಸ್ಸು ಮಾಡಬಯಸಿದ್ದೇನೆ. ನೀನು ರಾಜ, ಯಾರಿಂದಲೂ ನನ್ನ ಧ್ಯಾನಕ್ಕೆ ಅಡ್ಡಿಯಾಗದ ಹಾಗೆ ವ್ಯವಸ್ಥೆ ಮಾಡು. ನೀನು ಮಹಾಭಕ್ತನೋ ಪರೋಪಕಾರಿಯೋ ಪ್ರಜಾನುರಾಗಿಯೂ ಆಗಿರುವೆ. ನಿನಗೆ ಹೆಚ್ಚು ನಾನು ಹೇಳಬೇಕಿಲ್ಲ ಎಂದು ಹೇಳಿದನು. ಆಗ ಪರ್ವತರಾಜನು ಆನಂದಗೊಂಡು, ಧನ್ಯನಾದಿ ಶಂಕರನೇ, ಜಗನ್ನಿಯಾಮಕನೇ, ಲಯಕರ್ತನೇ, ನಿನ್ನ ಮಾತು ನನಗೆ ಆಜ್ಞೆ ಇದ್ದಂತೆ. ಇದೋ ನಿನ್ನ ತಪಸ್ಸಿಗೆ ಯಾವ ವಿಘ್ನವೂ ಬರದಂತೆ ನಾನು ನೋಡಿಕೊಳ್ಳುತ್ತೇನೆ. ನಿನ್ನ ದರ್ಶನವೂ ಅನಿರೀಕ್ಷಿತವೂ ಸುಲಭವೂ ಆಗಿ ನಾನು ಧನ್ಯನಾಗಿ ಹೋದೆ. ನಿನ್ನ ಸೇವೆ ಮಾಡುವ ಅವಕಾಶ ಕಲ್ಪಿಸಿದ ನಿನಗೆ ಇದೋ ನನ್ನ ನಮಸ್ಕಾರಗಳು ಎಂದು ಸಾಷ್ಟಾಂಗವೆರಗಿ ಸಂತೋಷದಿಂದ ಮನೆಗೆ ಹಿಂತಿರುಗಿದನು. ಮನೆ ಸೇರಿದ ಹಿಮವಂತನು ತನ್ನ ಪತ್ನಿಗೆ ಶಿವನನ್ನು ಕಂಡ ಸಮಾಚಾರ ಹೇಳಲು ಮೇನೆಯು ಹಿಗ್ಗಿ ಹೋದಳು. ಅವಳ ಕಣ್ಣುಗಳಲ್ಲಿ ಆನಂದ ಬಾಷ್ಪ ಉಕ್ಕಿ ಹರಿಯಿತು. ಪರ್ವತರಾಜನು ಶಿವನ ತಪಸ್ಸಿಗೆ ಯಾವ ವಿಘ್ನವೂ ಬರದಂತೆ ಸೂಕ್ತ ಏರ್ಪಾಟುಗಳನ್ನು ಮಾಡಿದನು. ಒಂದು ದಿನ ಗಿರಿರಾಜನು ತನ್ನ ಮಗಳಾದ ಪಾರ್ವತಿಯನ್ನು ಜೊತೆಯಲ್ಲಿ ಕರೆದುಕೊಂಡು ಗಂಗಾವತರಣ ಸ್ಥಳಕ್ಕೆ ಬಂದು ಶಿವನ ಧ್ಯಾನ ಮಾಡಿದನು. ಬಳಿಕ ಶಿವನಲ್ಲಿ, ಪರಮೇಶ್ವರನೇ, ಈಕೆ ನನ್ನ ಮಗಳು ಪಾರ್ವತಿ. ಬಹುದಿನಗಳಿಂದಲೂ ನಿನ್ನ ಸೇವೆಯನ್ನು ಮಾಡಿ ಜನ್ಮ ಸಾರ್ಥಕಪಡಿಸಿಕೊಳ್ಳಬೇಕೆಂದು ಕಾದಿರುವಳು. ಆದ್ದರಿಂದಲೇ ನಾನು ಅವಳನ್ನು ಜೊತೆಯಲ್ಲಿ ಕರೆತಂದಿರುವೆ. ದಯಮಾಡಿ ಪಾರ್ವತಿಯು ತನ್ನ 2 ಸಖಿಯರೊಡನೆ ನಿತ್ಯವೂ ನಿನ್ನ ಸೇವೆಯಲ್ಲಿ ತೊಡಗಿರಲು ಅನುಮತಿ ಕೊಡಬೇಕು ಎಂದು ಬೇಡಿಕೊಂಡನು. ಹಿಮವಂತನ ಮಾತುಗಳನ್ನಾಲಿಸಿದ ಶಂಕರನು ಕಣ್ತೆರೆದು ಒಮ್ಮೆ ಅತ್ಯಂತ ಲಾವಣ್ಯವತಿಯೂ ಕಾಮರೂಪಿಯೂ ಆದ ಪಾರ್ವತಿಯನ್ನು ನೋಡಿ ಮತ್ತೆ ಕಣ್ಮುಚ್ಚಿ ಧ್ಯಾನದಲ್ಲಿದ್ದು ಬಿಟ್ಟನು. ಹಿಮವಂತನು ಅಲ್ಲಿಗೆ ಬಿಡದೆ, ಪರಮೇಶ್ವರ, ನಮ್ಮ ಮೇಲೆ ಕೃಪೆ ಮಾಡು. ಕೈಲಾಸವಾಸ, ಭಕ್ತವತ್ಸಲ, ನಿತ್ಯ ನಿರ್ಮಲ, ಪಾರ್ವತಿಯು ನಿನ್ನ ಸೇವೆ ಬಿಟ್ಟು ಇರಲಾರಳು. ತಂದೆಯಾಗಿ ಮಗಳ ಬಯಕೆಯನ್ನು ಈಡೇರಿಸಬೇಕೆಂದಿರುವೆ. ಆಪದ್ಬಂಧುವಾದ ನೀನು ನಮಗೆ ದಾರಿ ತೋರು ಎಂದು ಹಂಬಲದಿಂದ ಬೇಡಿಕೊಂಡನು. ಆದರೂ ಶಿವ ಕಣ್ಣು ತೆರೆಯಲಿಲ್ಲ. ಬಳಿಕ ಹಿಮವಂತನು, ಪರಶಿವನೇ, ಭಯಹರನೇ, ಜಟಾಧರ, ನೀಲಕಂಠನೇ, ಚಿದಂಬರನೇ, ಒಂದು ವೇಳೆ ನಿನಗೆ ನನ್ನ ಮಗಳು ಪಾರ್ವತಿಯ ಸೇವೆ ಇಷ್ಟವಿಲ್ಲದಿದ್ದರೆ ಹೇಳು. ನಾನು ನನ್ನ ಮಗಳೊಡನೆ ನಿತ್ಯ ನಿನ್ನ ದರ್ಶನಕ್ಕೆ ಬರುವುದಕ್ಕಾದರೂ ಒಪ್ಪಿಗೆ ಕೊಡು ಎಂದು ಕೇಳಿಕೊಂಡನು. ಹಿಮವಂತನು ಮೇಲಿಂದ ಮೇಲೆ ಕೇಳುತ್ತಿರಲು ಶಿವನು ಮತ್ತೆ ಕಣ್ತೆರೆದು, ಅಯ್ಯ ಗಿರಿರಾಜ, ನೀನು ಬೇಕಿದ್ದರೆ ನನ್ನ ದರ್ಶನಕ್ಕೆ ನಿತ್ಯವೂ ಬರಬಹುದು. ನನ್ನದೇನೂ ಆಕ್ಷೇಪಣೆ ಇಲ್ಲ. ಆದರೆ ನಿನ್ನ ಮಗಳನ್ನು ಮಾತ್ರ ನೀನು ಜೊತೆಯಲ್ಲಿ ಕರೆತರಬಾರದು ಎಂದು ಹೇಳಿದನು. ಆಗ ಹಿಮವಂತನು ಭಕ್ತಿಯಿಂದ ಕರಜೋಡಿಸಿ, ದೇವಾದಿದೇವ, ಏಕೆ ಪ್ರಭು, ನನ್ನ ಮಗಳು ಯಾವ ತಪ್ಪೂ ಅರಿಯದವಳು, ಇನ್ನೂ ಬಾಲೆ, ಅವಳನ್ನು ಏಕೆ ಕರೆತರಬಾರದು?
ಪಾರ್ವತಿಯು ನಿನ್ನ ಸೇವೆ ಮಾಡಲು ಸಮರ್ಥಳಲ್ಲವೇ? ಚಿಕ್ಕ ವಯಸ್ಸಿನಿಂದಲೂ ನಿನ್ನಲ್ಲಿ ಭಕ್ತಿ ಇಟ್ಟಿರುವಳಲ್ಲವೇ ಎಂದು ಕೇಳಿದನು. ಆಗ ಶಂಕರನು, ಅಯ್ಯ ಪರ್ವತನೇ, ನಿನಗೆ ನಾನು ಏನು ಹೇಳಲಿ? ನಾನು ಯೋಗಿಯಾಗಿ ಇಲ್ಲಿ ಧ್ಯಾನಮಗ್ನನಾಗಿರುವೆ. ನನ್ನಂತಹವನಿಗೆ ಒಬ್ಬಳು ಹೆಣ್ಣು ಮಗಳು, ಅದೂ ಸುಂದರಿಯಾದ ನಿನ್ನ ಮಗಳು ಸೇವೆ ಮಾಡುವುದು ಸರಿಯೇ? ಹೇಳಿ ಕೇಳಿ ಸ್ತ್ರೀ ಕಾಮರೂಪಿ. ಸರ್ವಸಂಗ ಪರಿತ್ಯಾಗ ಮಾಡಿದ ನನಗೆ ಒಬ್ಬ ಯುವತಿಯು ಸೇವೆ ಮಾಡುವುದೇ? ಸ್ತ್ರೀ ಸಹವಾಸದಿಂದ ದೂರವಿರಲು ನಾನು ಇಚ್ಛಿಸಿದ್ದೇನೆ. ಸ್ತ್ರೀ ಸಂಗದಿಂದ ಮನುಷ್ಯ ಕೆಟ್ಟು ಅವನ ತಪಸ್ಸು, ಧ್ಯಾನ ಎಲ್ಲವೂ ಭಂಗಗೊಳ್ಳುತ್ತದೆ. ಇನ್ನು ನಿನಗೆ ತಿಳಿದಿರುವಂತೆ ತಪಸ್ವಿಗಳಲ್ಲಿಯಾದರೂ ಸ್ತ್ರೀಯೊಡನಿರುವರೇ ಹೇಳು? ವಿಷಯ ವ್ಯಸನಗಳಿಗೆ ಕಾರಣವಾಗುವ ಸ್ತ್ರೀಯಳ ಸೇವೆ ನನಗೆ ಬೇಡವೆಂದು ಹೇಳಿದೆ ಎಂದು ಬಿಟ್ಟನು. ಆಗ ಹಿಮವಂತನು ನಿರುತ್ತರನಾಗಿ ನಿಂತುಕೊಂಡನು. ಪ್ರತಿನಿತ್ಯ ಶಿವನ ಸೇವೆಯಲ್ಲಿ ಇರುತ್ತಿದ್ದ ಪಾರ್ವತಿಯೇ ಮುಂದೆ ಬಂದು ಮಹಾಶಿವನಿಗೆ ಸಾಷ್ಟಾಂಗವೆರಗಿದಳು. ಬಳಿಕ ಮಾತನಾಡಿ, ಪರಶಿವನೇ, ಈ ಮಾತುಗಳನ್ನು ನೀನೇ ಆಡಿದೆಯಾ? ತಪಸ್ವಿಯೂ ಸಕಲ ವೇದ ಶಾಸ್ತ್ರಗಳನ್ನೂ ತಿಳಿದ ಜ್ಞಾನಿಯೂ ಯೋಗಿಯೂ ಸಚ್ಚಿದಾನಂದ ಸ್ವರೂಪನೂ ಆದ ನೀನು ನಿನ್ನಲ್ಲೇ ಭಕ್ತಿಯಿಟ್ಟು ನಿತ್ಯ ಸೇವೆಗೈಯುತ್ತಿರುವ ನನ್ನ ತಂದೆಗೆ ಈ ಮಾತುಗಳನ್ನಾಡಿದೆಯಾ? ಸ್ತ್ರೀ ಎಂದರೆ ಅವಳು ಶಕ್ತಿ, ಪ್ರಕೃತಿ. ಈ ಜಗತ್ತಿನ ಸಕಲ ಜೀವರಾಶಿಗಳ ಸೃಷ್ಟಿ, ಸ್ಥಿತಿ, ಸಂಹಾರ ಆಗುತ್ತಿರುವುದೆಲ್ಲ ಪ್ರಕೃತಿಯಿಂದಲೇ ಅಲ್ಲವೇ? ಪ್ರಕೃತಿ ಎಂದರೇನು ತಿಳಿಯದೆ ನಿನಗೆ? ಶಿವನಾದ ನೀನು ಶಕ್ತಿಯಿಲ್ಲದೆ ಇರುವುದು ಹೇಗೆ ಸಾಧ್ಯ? ನೀನು ಜಗತ್ತಿನ ಅಖಿಲ ಜೀವರಾಶಿಗಳಿಗೆ ಒಡೆಯನು. ನಿನ್ನಿಂದಲೇ ಎಲ್ಲವೂ. ಹಾಗೆ ನೀನು ಪವಿತ್ರನೂ ದೇವಾದಿದೇವನೂ ಆಗಿರುವುದೇ ಪ್ರಕೃತಿಯಿಂದಲ್ಲವೇ? ಪ್ರಕೃತಿ ಇಲ್ಲದೆ ಪುರುಷನು ಹೇಗೆ ಜೀವಿಸಿರಬಲ್ಲ ಎಂದು ಹೇಳಿದಳು. ಪಾರ್ವತಿಯ ಮಾತುಗಳನ್ನು ಆಲಿಸಿದ ಶಿವನು ನಸುನಕ್ಕು, ಅಯ್ಯೋ ಹುಚ್ಚಿ, ಪ್ರಕೃತಿ ಇಲ್ಲದೆ ನಾನು ಇರಬಲ್ಲೆನೆಂದು ತಿಳಿಯದೆ ನಾನು ಆ ಪ್ರಕೃತಿಯನ್ನೇ ನಾಶ ಮಾಡಿ ಶಿವರೂಪದಲ್ಲಿ ನಿಲ್ಲುತ್ತೇನೆ. ತಪಸ್ವಿಗಳು, ಸಾಧು ಸಂತರು, ಮಹಾತ್ಮರು ಪ್ರಕೃತಿಯೊಡನೆ ಇರಬಾರದು, ಇರುವಂತಿಲ್ಲ. ಕಾಮವಾಸನೆಗಳಿಂದಲೂ ಲೌಕಿಕ ವಿಷಯಗಳಿಂದಲೂ ಆತ ದೂರವಿರಬೇಕು. ನಾನಾದರೂ ಧ್ಯಾನದಲ್ಲಿ ಯೋಗಿಯಾಗಿರುತ್ತೇನೆ. ಪ್ರಕೃತಿ ಎಂದೂ ನನಗೆ ಅವಶ್ಯವಿರುವುದಿಲ್ಲ ಎಂದು ಹೇಳಿದನು. ಶಿವ ಬೇರೆ, ಶಕ್ತಿ ಬೇರೆಯೇ? ಕೂಡಲೇ ಪಾರ್ವತಿಯು, ಶಿವನೇ, ಶಂಕರನೇ, ನೀನು ಹೇಳುವುದು ನಿಜವೆನ್ನೋಣ. ನೀನು ಯೋಗಿರಾಜನೇ ಆಗಿರುವೆ, ಒಪ್ಪಿದೆ. ಪ್ರಕೃತಿಯನ್ನೇ ನಾಶ ಮಾಡುವೆ ಎಂದೆ. ಆದರೆ ನೀನು ಈಗ ಆಡಿದ ಮಾತುಗಳು ಪ್ರಕೃತಿಯಲ್ಲವೇ? ಪ್ರಕೃತಿಯ ಸಹಾಯವಿಲ್ಲದೆ ನಿನಗೆ ಮಾತನಾಡುವ ಶಕ್ತಿ ಎಲ್ಲಿಂದ ಬಂತು? ಜಗದೀಶ್ವರ, ಪ್ರಕೃತಿ ಪುರುಷ ಸೇರಿಯೇ ಜಗತ್ತಿನ ಸೃಷ್ಟಿಯಾಗುತ್ತದೆ. ಪ್ರಕೃತಿ ಸ್ತ್ರೀ ರೂಪಿಯೂ ಆಗಿದ್ದಾಳೆ. ಎಲ್ಲವೂ ಎಲ್ಲ ಸಂದರ್ಭಗಳಲ್ಲಿಯೂ ಪ್ರಕೃತಿ ನಿಯಮಗಳಿಗೊಳಪಟ್ಟು ಪ್ರಕೃತಿಯಿಂದ ಬಂಧನಕ್ಕೊಳಗಾಗಿರುತ್ತವೆ. ಪ್ರಕೃತಿ ಇಲ್ಲದಿದ್ದರೆ ಅವೂ ಇರುವುದಿಲ್ಲ. ನಮ್ಮ ಎಲ್ಲ ಕ್ರಿಯೆಗಳೂ ಪ್ರಕೃತಿಮಯ. ಪ್ರಕೃತಿ ಒದಗಿದ್ದರಿಂದಲೇ ಕೆಲಸ ಮಾಡುತ್ತೇವೆ, ಮಾತನಾಡುತ್ತೇವೆ. ಒಂದು ವೇಳೆ ನಿನಗೆ ಪ್ರಕೃತಿ ಬೇಡವಾದರೆ ತಪಸ್ಸು ತಾನೇ ಏಕೆ? ಯಾವ ಸಿದ್ಧಿಗಾಗಿ? ಬಯಕೆ ಇಲ್ಲದೆ ತಪಸ್ಸಿರುವುದೇ? ಮುಕ್ತಿಯಾದರೂ ಬಯಕೆಯೇ ಅಲ್ಲವೇ? ನೀನು ಪ್ರಕೃತಿಯೊಳಗೆ ಒಂದಾಗಿ ಹೋಗಿರುವೆಯಾದರೂ ಬೇರೆ ಎಂಬಂತೆ ಮಾತನಾಡುತ್ತಿರುವೆ. ಮಹೇಶ್ವರ, ಮಾನವರೇ ಆದಿಯಾಗಿ ಎಲ್ಲ ಜೀವರಾಶಿಗಳ ಕ್ರಿಯೆಗಳು ಪ್ರಕೃತಿಯ ಕಾರ್ಯಗಳು. ಸ್ತ್ರೀ ಇಲ್ಲದೆ ಪುರುಷನೇ? ನಾನು ಪ್ರಕೃತಿ, ನೀನು ಪುರುಷ. ಪ್ರಕೃತಿಯ ಅನುಗ್ರಹವಿಲ್ಲದೆ ಪುರುಷನಿರನು. ಪ್ರಕೃತಿ ಇಲ್ಲದಿದ್ದರೆ ಎಲ್ಲರೂ ಅನಾಥರೇ. ಒಂದು ವೇಳೆ ನೀನು ಪ್ರಕೃತಿಯನ್ನು ನಾಶ ಮಾಡಿ ಅದರಿಂದ ಹೊರತಾದವನಾದರೆ ನಾನಿದ್ದರೆ ನಿನಗೇನು ಆಗುತ್ತದೆ? ನಿನ್ನ ಬಳಿ ಇದ್ದರೆ ನನ್ನಿಂದ ನಿನಗೇನು ವಿಘ್ನವಾಗುತ್ತದೆ? ನೀನು ಪ್ರಕೃತಿಯನ್ನು ಬಿಟ್ಟು ಇರಬಲ್ಲವ ತಾನೇ? ಪಾರ್ವತಿಯು ತರ್ಕಪೂರ್ಣವಾಗಿ ಆಡಿದ ಮಾತುಗಳನ್ನು ಕೇಳಿ ಶಿವನು ಅಪ್ರತಿಭನಾಗಿ ಹೋದನು. ಶಿವನಾಗಲಿ ಪಾರ್ವತಿಯಾಗಲಿ ಇಬ್ಬರೂ ಲೀಲಾ ವಿನೋದ ತೋರುತ್ತಿದ್ದರು. ಶಿವನು ಒಪ್ಪಿ, ಪಾರ್ವತಿ, ನಿನ್ನ ವಿಶ್ಲೇಷಣೆ ನ್ಯಾಯೋಚಿತವಾಗಿದೆ. ಪ್ರಕೃತಿ ಇಲ್ಲದೆ ಪುರುಷನಿಲ್ಲ ಎಂಬುದು ಒಪ್ಪತಕ್ಕ ಮಾತು. ಆಯಿತು, ನೀನು ಬಯಸಿದರೆ ನನ್ನ ಸೇವೆಯಲ್ಲಿ ಇರಬಹುದು. ಆದರೆ ಅದು ನನ್ನ ರೀತಿ ನೀತಿಗಳಿಗೆ ಅಡ್ಡಿಯಾಗುವಂತಿಲ್ಲ, ತಿಳಿಯಿತೆ ಎಂದು ಹೇಳಿದನು. ಶಂಕರನ ಮಾತು ಕೇಳಿ ಪಾರ್ವತಿ ಹಿಗ್ಗಿ ಹೋದಳು. ಶಿವನು ಹಿಮವಂತನನ್ನು ಕುರಿತು ಮಾತನಾಡಿ, ಗಿರಿರಾಜ, ನೀನು ನಿನ್ನ ಮಗಳನ್ನು ನನ್ನ ಸೇವೆಗೆ ಕಳುಹಿಸಬಹುದಾಗಿದೆ.
ನಾನು ಇಲ್ಲಿ ಬಹುಕಾಲದವರೆಗೂ ತಪೋನಿರತನಾಗಿರುತ್ತೇನೆ. ಇದು ನಿನ್ನ ರಾಜ್ಯವಾದ್ದರಿಂದ ನಾನಿಲ್ಲಿರಲು ಅನುಮತಿ ಕೊಡು ಎಂದು ಕೇಳಿಕೊಂಡನು. ಪರಮೇಶ್ವರನ ಮಾತು ಕೇಳಿ ಹಿಮವಂತನು, ಜಗದೀಶ್ವರ, ಇಡೀ ಜಗತ್ತೇ ನಿನ್ನದಲ್ಲವೇ? ನಾನು ನಿನ್ನವನು. ನನ್ನ ಅನುಮತಿ ಕೇಳಿ ನನ್ನನ್ನು ದೊಡ್ಡವನನ್ನಾಗಿಸಬೇಡ ಎಂದು ಹೇಳಿ ಶಿವನಿಗೆ ಸಾಷ್ಟಾಂಗವೆರಗಿದನು. ಅಂದಿನಿಂದ ಪಾರ್ವತಿ ತನ್ನ ಸಖಿಯರೊಡನೆ ನಿತ್ಯವೂ ಶಿವನ ಸೇವೆಯಲ್ಲಿ ನಿರತಳಾಗಿರುತ್ತಿದ್ದಳು ಎಂಬಲ್ಲಿಗೆ ಶ್ರೀದೇವಿ ಮಹಾತ್ಮೆಯ 17ನೆಯ ಅಧ್ಯಾಯವು ಮುಗಿಯಿತು. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ತೈ 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 ನಮೋ ನಮಃ.